ರಾಜಕಾರಣಕ್ಕೋಸ್ಕರ ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂ ಧರ್ಮದ ತುಳಿಯುವಂಥ ಒಂದು ಷಡ್ಯಂತ್ರ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಧರ್ಮಸ್ಥಳದ ಆ ಮಂಜುನಾಥೇಶ್ವರ ಸನ್ನಿಧಾನಕ್ಕೆ ಕಳಂಕ ಹಚ್ಚಬೇಕು ಅಂತ ಹೇಳಿ ಅರ್ಬನ್ ನಕ್ಸಲ್ ಅವರ ಸಹಕಾರದಿಂದ ಯಾವುದೇ ಪುರಾವೆಗಳಿಲ್ಲದಾಗೆ ಯಾರು ಆರೋಪ ಮಾಡಿದ್ದಾರೆ ಅವನ ಹಿನ್ನೆಲೆ ಏನು ಇದ್ಯಾವುದು ಕೂಡ ಚಿಂತನೆ ಮಾಡದೆ ಕಳೆದ 2 ತಿಂಗಳಿಂದ ಇಡೀ ಪ್ರಪಂಚಕ್ಕೆ ಯಾವುದೋ ಒಂದು ಮಂಜುನಾಥೇಶ್ವರ ಸನ್ನಿಧಾನದ ಬಗ್ಗೆ ಒಂದು ಅನುಮಾನ ಬರೋ ರೀತಿಯಲ್ಲಿ ಇದು ಪಾಕಿಸ್ತಾನದ ಟಿವಿ ಚಾನೆಲ್ಗಳಲ್ಲಿ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಆ ರೀತಿಯಂಥ ಮಾಧ್ಯಮದ ಮುಖಾಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಾನಕ್ಕೆ ಕೇರಳದಲ್ಲಿ ಸ್ವತಃ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡುವ ಮುಖಾಂತರ ಈ ಒಂದು ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಮಾಡುವಂಥ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈಗ ಜನ ಆಕ್ರೋಶಗೊಂಡಾದ್ಮೇಲೆ ಅವರ ಮರ್ಯಾದೆಯನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಈಗ ಆರೋಪಿಗಳ ಮೇಲೆ ಏನೋ ಒಂದು ತನಿಖೆ ಮಾಡೋ ರೀತಿಯಲ್ಲಿ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಇನ್ನೂ ಕೂಡ ಹಿಂದೂಗಳ ಭಾವನೆಗಳ ಜೊತೆಗೆ ಚೆಲ್ಲಾಟವನ್ನು ಮಾಡದೆ ಅವರ ತಾಳ್ಮೆಯನ್ನ ಇನ್ನು ಪರೀಕ್ಷೆ ಮಾಡೋಕ್ಕೆ ಹೋಗದೆ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ವಿಚಾರವನ್ನ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ, ಇದು ಜೊತೆಗೆ ಚಾಮುಂಡೇಶ್ವರಿ ಹೆಸರಲ್ಲಿ ಇಡೀ ದಸರಾ ಮಹೋತ್ಸವ ಇಡೀ ದೇಶಾದ್ಯಂತ ನಾವು ರಾಜ್ಯಾದ್ಯಂತ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ವಿಶ್ವಾಸ ಇಲ್ಲೋ, ಯಾರಿಗೆ ಮೂರ್ತಿ ಬಗ್ಗೆ ವಿಶ್ವಾಸ ಇಲ್ಲೋ, ವಿಶೇಷವಾಗಿ ನಮ್ಮ ಅರಿಶಿಣ ಕುಂಕುಮದ ವಿಚಾರದಲ್ಲಿ ನಮ್ಮ ತಾಯಂದಿರಿಗೆ ಅವ್ರದೇ ಆದಂಥ ಒಂದು ಭಾವನಾತ್ಮಕವಾದಂಥ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿಯಂಥ ನಮ್ಮ ವಿಚಾರಗಳ ಬಗ್ಗೆ ಅವಮಾನ ಮಾಡೋ ರೀತಿಯಲ್ಲಿ ಈ ರೀತಿಯಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದ್ರ ಮುಖಾಂತರ ಒಂದು ತುಷ್ಟೀಕರಣಕ್ಕೋಸ್ಕರ, ಒಂದು ಧರ್ಮದ ಒಂದು ವಿಶ್ವಾಸವನ್ನು ಗಳಿಸೋಕ್ಕೋಸ್ಕರ ಈ ರೀತಿಯಂಥ ರಾಜಕಾರಣವನ್ನು ತಾವೇನು ಮಾಡ್ತಾ ಇದ್ದೀರಿ, ಇದು ಯಾವುದು ಕೂಡ ಹೊಸದಲ್ಲ. ಹಿಂದೂ ಕೂಡ ಬೇಕನ್ಸತಿ ಈ ಥರ ಮಾಡಿ ಕೈಯನ್ನು ಸುಟ್ಕೊಂಡಿದ್ದೀರಿ. ಏನೋ ನಮ್ಮಗಳ ಒಂದು ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ, 137 ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ. ಆ ಅಹಂಕಾರವನ್ನು ಬಿಟ್ಟು ಇವತ್ತು ಮಳೆಗಾಲ, ಇವತ್ತು ಯಾವುದೇ ರಸ್ತೆಯಲ್ಲೂ ಕೂಡ ನಾವು ಗೌರವದಿಂದ ಇವತ್ತು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ರಸ್ತೆಗಳು ಹಾಳಾಗಿದೆ, ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ಶೂನ್ಯ. ಮೊನ್ನೆ ತೆಲಂಗಾಣದ ಮುಖ್ಯಮಂತ್ರಿ ಸ್ವತಃ ಹೇಳಿದ್ದಾರೆ, ನಾನು ಗ್ಯಾರಂಟಿಯಿಂದ ಕೆಟ್ಟೆ, ನಾನು ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ. ಆದರೆ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಗ್ಯಾರಂಟಿನೂ ಕೊಡ್ರಿ, ಅಭಿವೃದ್ಧಿ ಕೆಲಸನೂ ಮಾಡಿ. ಯಾಕೆಂದರೆ ಗ್ಯಾರಂಟಿನೂ ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಇವತ್ತು ಹೆಣ್ಮಕ್ಳಿಗೆ ಫ್ರೀ ಅಂತೇಳಿ ಗಂಡು ಮಕ್ಳ ಜೋಬಿಗೆ ಇವತ್ತು 4,500 ಹಾಕಿ ಕಿತ್ತಿನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಬಿಟ್ಟು ಇವತ್ತು ಪ್ರಾಮಾಣಿಕವಾಗಿ ಆ ಗ್ಯಾರಂಟಿಯ ಬಡವರ ಒಂದು ಜೀವನದಲ್ಲಿ ದಾರಿದೀಪವಾಗುವಂಥ ದಿಕ್ಕಿನಲ್ಲಿ ಗಮನ ಕೊಡಲಿ. ಹಿಂದೆ ನಮ್ಮ ಸರ್ಕಾರ ಇವತ್ತು ತಾಯಂದ್ರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ವಿ, ಮಕ್ಳಿಗೆ ಸೈಕಲ್ ಕೊಟ್ಟಿದ್ವಿ, ರೈತರಿಗೆ ವಿದ್ಯಾನಿಧಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ಎಲ್ಲದೂ ಕೂಡ ಸಂಪೂರ್ಣವಾಗಿ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಆ ರೀತಿಯಂಥ ಒಂದು ಗಿಮಿಕನ್ನು ಮಾಡದೆ ಅದಕ್ಕೂ ಕೂಡ ಪ್ರೋತ್ಸಾಹ ಒಂದು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ. ಇವತ್ತು ಬೈಂದೂರು ಕ್ಷೇತ್ರ ನಮಗೆಲ್ಲರೂ ಕೂಡ ಗೊತ್ತಿದೆ, ಒಂದು ಕೊಲ್ಲೂರು ಮೂಕಾಂಬಿಕೆ ನಮ್ಮ ಬೈಂದೂರು ಕ್ಷೇತ್ರದ ಒಂದು ಮುಕಟ ಜಾಗದಲ್ಲಿ ಇವತ್ತಿರೋದು ಗೊತ್ತಂಥ ವಿಚಾರ. ಹಾಗಾಗಿ ಇವತ್ತು ಕೊಲ್ಲೂರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ನಮ್ಮ ಶಾಸಕರು, ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರದಲ್ಲಿ ಟೂರಿಸಂ ಮಿನಿಸ್ಟರ್ನ ಮತ್ತು ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಪ್ರಸಾದ್ ಸ್ಕೀಮಲ್ಲಿ ಹೆಚ್ಚಿನ ಮೊತ್ತವನ್ನು ತರಲಿಕ್ಕೆ ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ವಿ. ನಾವು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀವಿ ಅಂತೇಳಿ ಆ ದಿಕ್ಕಲ್ಲಿ ಈಗಾಗಲೇ ದಿಟ್ಟ ಹೆಜ್ಜೆ ಇಡುವಂಥ ಪ್ರಯತ್ನ ಆಗಿದೆ. 100% ಆ ತಾಯಿ ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ತರಿಸ್ಕೊಳ್ಳೋಂಥ ಆಶೀರ್ವಾದನ ಮಾಡೇ ಮಾಡ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ಉಡುಪಿಗೆ ಬಂದಿದ್ರು, ನೆಕ್ಸ್ಟ್ ಟೈಮ್ ನಾನು ಬಂದಾಗ ಬೈಂದೂರಿಗೆ ಕೊಲ್ಲೂರು ತಾಯಿ ಸನ್ನಿಧಾನಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ನಂಗೆ ವಿಶ್ವಾಸ ಇದೆ, ಬರುವಂಥ ಬಜೆಟ್ ಒಳಗೆ ನಮ್ಮ ಕೊಲ್ಲೂರಿನ ಈ ಸರ್ವಾಂಗೀಣ ಅಭಿವೃದ್ಧಿಗೆ ದೊಡ್ಡ ಒಂದು ಮೊತ್ತವನ್ನು ಮೋದಿಜಿಯವರ ಸರ್ಕಾರ ಕೊಡುಗೆಯಾಗಿ ಕೊಡುತ್ತೆ ಅಂತೇಳಿ. ಮತ್ತು ಇನ್ನೊಂದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲ್ಲೂರು ತಾಯಿ ಸನ್ನಿಧಾನಕ್ಕೆ ಬರ್ತಾರೆ. ಹಾಗಾಗಿ ನಿನ್ನೆ ಮಡ್ಗಾಂವ್ ಎರ್ನಾಕುಲಂ ಎಕ್ಸ್ಪ್ರೆಸ್ ರೈಲನ್ನು
ವೀಕ್ಲಿ ಒನ್ಸ್ ಏನು ಬರುತ್ತೆ ಅದನ್ನು ನಮ್ಮ ಬೈಂದೂರು ಮೂಕಾಂಬಿಕಾ ಸ್ಟೇಷನಲ್ಲಿ ನಿಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡಿದ್ವಿ. ಅದಕ್ಕೆ ಸಹಕಾರ ಕೊಟ್ಟಂಥ ಗೌರವಿತ ನಮ್ಮ ರೈಲ್ವೆ ಸಚಿವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಇನ್ನೂ 2-3 ನಾನು ಈಗ ಆಲ್ರೆಡಿ ಸ್ಟಾಪೇಜನ್ನು ಕೇಳಿದ್ದೀನಿ. ಅಲ್ಲಿ ವಿಶೇಷವಾಗಿ ಇಲ್ಲಿ ಹೋರಾಟ ಮಾಡಿದ್ದಂಥ ಸೇನಾಪುರ ಮತ್ತು ಅಲ್ಲೂ ಸ್ಟಾಪೇಜನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಕೂಡ ಬರುವಂಥ ದಿನದಲ್ಲಿ ಆದಷ್ಟು ಬೇಗ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಬರುವಂಥ ದಿನದಲ್ಲಿ ನಮ್ಮ ಬೈಂದೂರು ಒಂದು ಪ್ರಪಂಚದ ದೇಶದ ಒಂದು ಪ್ರವಾಸೋದ್ಯಮದ ಅತ್ಯುತ್ತಮವಾದಂಥ ಕೇಂದ್ರವನ್ನು ಮಾಡಲಿಕ್ಕೆ ಏನೇನು ಮಾಡ್ಬೋದು. ನಾನು ಕೇಬಲ್ ಕಾರ್ ಬಗ್ಗೆ 5 ವರ್ಷದಿಂದ ಹೇಳ್ತಾ ಇದ್ದೀನಿ, ಆದರೆ ಇಂಪ್ಲಿಮೆಂಟ್ ಆಗಿಲ್ಲ. ಆದರೆ ಇವತ್ತು ನಾನು ಬಿಟ್ಟಿಲ್ಲ, ಆಗುತ್ತೆ. ನಾನು ಈ ಟರ್ಮಲ್ಲಿ ಕೇಬಲ್ ಕಾರ್ ಇನ್ಸ್ಟಾಲ್ ಮಾಡಿಸಿ ನಾನು ಬರ್ತೀನಿ. ಅದಕ್ಕೇನು ಬೇಕು ಎಲ್ಲ ಪ್ರಯತ್ನಗಳು ಕೂಡ ಈಗೂ ಕೂಡ ಆಗ್ತಾ ಇದೆ. ಇನ್ನು ನಮ್ಮ ಸೋಮೇಶ್ವರ ಬೀಚು, ಮರವಂತೆ, ಇದೆಲ್ಲದೂ ಕೂಡ ಅಭಿವೃದ್ಧಿಗೂ ಕೂಡ ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು ಅವ್ರದೇ ಆದಂಥ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಸಹಕಾರ, ವಿಶೇಷವಾಗಿ ನಾನು ಎಚ್ ಕೆ ಪಾಟೀಲ್ಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ವಿತಿನ್ ಎ ವೀಕಲ್ DPR ಕೇಂದ್ರ ಕಳಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಟೆಂಡರ್ ಮಾಡಿ DPR ನನಗೆ ರೆಡಿ ಮಾಡಿಸ್ಕೊಟ್ಟು ನನಗೆ. ಹಾಗಾಗಿ ನಾನು ಹಿಂದೊಂದು DPR ಕೊಟ್ಟಿದ್ದೆ. ನಾನು ಇನ್ನೂ ಫೈನ್ ಟ್ಯೂನ್ ಮಾಡಿ ಇನ್ನೂ ಹೆಚ್ಚಿನ ಮೊತ್ತಕ್ಕೆ ಒಂದು DPR ಮಾಡಬೇಕಂತ ವಿನಂತಿ ಮಾಡಿಕೊಂಡಾಗ ಅದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಸಹಕಾರ ಕೊಟ್ಟಿದೆ. ಹಾಗೆ ಗೌರವಿತ ಕೇಂದ್ರ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಸಚಿವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಸರ್, ಒಂದು ಬೀಚಿಗೆ ಇನ್ನೂ ಲೈಟ್ ವ್ಯವಸ್ಥೆ ಆಗಿಲ್ಲ, ಬರ್ಕೊಳ್ಳಿ. ಮಧ್ಯಾಹ್ನ ಅಧಿಕಾರಿಗಳ ಸಭೆ ಇದೆ, ಅಲ್ಲಿ ಅದ್ರ ಬಗ್ಗೆ ಮನವಿ ಎಲ್ಲ ಕೊಟ್ಟಿದ್ದಾರೆ ಶಾಸಕರು ಕೂಡ. ಸಹಿತ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾನು ಕೊಟ್ಟಿದ್ದೀನಿ. ಅದು ಹೈವೇಲಿ ಅದು ತೊಗೊತಾ ಇಲ್ಲ, ಬೇರೆ ಯಾವ್ದು ತೊಗೊಬೋದು ಯೋಚನೆ ಬೈಂದೂರು ಸಭೆ ಕರೆದಿದ್ದೀನಿ. ದಯವಿಟ್ಟು ತಾವು ಬರಬೇಕು, ಅಲ್ಲಿ ಚರ್ಚೆ ಮಾಡೋಣ. ಒಂದು ಮಳೆ ಬಂದರೆ ಎಡತರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇಲ್ಲ, ಹಾಗೆ ಹೇಳಲಿಕ್ಕೆ ಆಗಲ್ಲ. ಇತಿಹಾಸ ಪುಟದಲ್ಲಿ ಬರೆದಿಡುವಂಥ ಪ್ರಯತ್ನ ಹೈವೇ ಆಗಿ ಘೋಷಣೆ ಆಗಿ ವಿತಿನ್ 2-3 ಇಯರ್ಸಲ್ಲಿ ಇವತ್ತು ಒಂದು 500-600 ಕೋಟಿ ಖರ್ಚು ಮಾಡಿದಂಥ ಒಂದು ಸರ್ಕಾರ ಅಂದರೆ ಅದು ನಮ್ಮ ಮೋದಿ ಸರ್ಕಾರ. ನಿಮಗೆ ಗೊತ್ತಿರ್ಬೋದು, ನಮ್ಮ ಬೈಂದೂರಿಂದ ರಾಣೆಬೆನ್ನೂರು, ಈಗ ಆಲ್ರೆಡಿ ರಾಣೆಬೆನ್ನೂರಿಂದ ಅಪ್ ಟು ಶಿಕಾರಿಪುರದವರೆಗೂ ಕೂಡ ರೋಡ್ ಫಾರ್ಮೇಷನ್ ಆಗಿದೆ. ನಮ್ಮ ಫಸ್ಟ್ ಫೇಸಲ್ಲಿ ನಿಮಗೆ ಗೊತ್ತಿಲ್ಲ, ತುಂಬ ಹಾಳಾದಂಥ ಗ್ಯಾಪನ್ನು ಏನಿದೆ ಅದು ಮೊದಲು ಡೆವಲಪ್ಮೆಂಟ್ ಮಾಡ್ತಾರೆ. ತಾವು ನೋಡಿರ್ಬೋದು, ಈ ಕೊಲ್ಲೂರಿಂದ ಆ ಕಡೆಗೆ ಸುಮಾರು ಆ ಘಾಟನ್ನು ವೈಡ್ನಿಂಗ್ ಇರ್ಬೋದು, 7 ದೊಡ್ಡ ಬ್ರಿಡ್ಜ್ಗಳನ್ನು ಈ ದಾರಿಯಲ್ಲಿ ಕಟ್ಟುವಂಥ ಕೆಲಸಗಳಾಗಿದೆ. ಸೆಕೆಂಡ್ ಫೇಸಲ್ಲಿ ಮತ್ತೆ 600 ಕೋಟಿ ಸ್ಯಾಂಕ್ಷನ್ ಆಗಿದೆ. ಫಸ್ಟ್ ಫೇಸ್ ಒಂದು 500 ಕೋಟಿ ಕೆಲಸ ಆಗಿದೆ. 600 ಕೋಟಿ ಮತ್ತೆ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಆಗಿದೆ, ನಮಗೆ ಲ್ಯಾಂಡ್ ಎಕ್ವಿಷನ್ ಆಗಬೇಕು. ಅದನ್ನೇ ನಾನು ಇವತ್ತು ಮಧ್ಯಾಹ್ನ ಅಧಿಕಾರಿಗಳ ಸಭೆಯನ್ನು ಕೂಡ ಕರೀತಾ ಇದ್ದೀನಿ. ನೀವು ಮೊನ್ನೆ ಗಮನಿಸಿರ್ಬೋದು, ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳು ಕೂಡ ಹೇಳಿದ್ದಾರೆ, ರೈಲ್ವೆ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಸ್ವಾಧೀನ ಏನು ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು, ಹಣ ಕೇಂದ್ರ ಕೊಡುತ್ತೆ, ಆದರೆ ಡಿಲೇ ಆಗ್ತಾ ಇದೆ. ಹಾಗಾಗಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಿಲ್ಲ, ಹಣ ವಾಪಸ್ ಹೋಗ್ತಿದೆ ಅಂತ ನಮ್ಮ ಕೇಂದ್ರದ ಮಂತ್ರಿಗಳ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ವೈಡ್ನಿಂಗ್ ಆಯಿತು, ನಿಮ್ಗೆ ಗೊತ್ತಿರ್ಬೋದು ಸರ್, ಇಲ್ಲಿ ಎರಡು ಹಂತ ಸರ್. ಇಲ್ಲಿ ಒಂದು ಲ್ಯಾಂಡ್ ಎಕ್ವಿಷನ್, ಇನ್ನೊಂದು ಇಂಪ್ಲಿಮೆಂಟೇಷನ್. ಲ್ಯಾಂಡ್ ಎಕ್ವಿಷನ್ ಮಾಡಿಕೊಡ್ಬೇಕಾದ್ರೆ ಯಾರು? ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಅಧಿಕಾರಿಗಳು ಮಾಡಬೇಕು. ಪಾಪ ಅವರಿಗೂ ಮಾಡಲಿಕ್ಕೆ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆ. ಉದಾಹರಣೆಗೆ ಅಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಜಾಗ ಅವ್ರ ಹೆಸರಲ್ಲಿರಲ್ಲ, ಮನೆ ಕಟ್ಕೊಂಡಿರ್ತಾರೆ. ಹಾಗೂ ಮನೆ ಪರಿಹಾರ ಕೊಡ್ತೀವಿ, ಜಾಗದ ಪರಿಹಾರ ಯಾವಾಗ ಕೊಡ್ತಾರೆ ಅಂದರೆ ಅದು DC ಕೋರ್ಟಲ್ಲಿ ತೀರ್ಮಾನ ಮೇಲೆ ಕೊಡ್ತಾರೆ. ಯಾಕಂದರೆ ಜಾಗ ಅವ್ರಿಗೆ ಸೇರಿಲ್ಲ, ಪಟ್ಟಣ ಪಂಚಾಯತಿಯಲ್ಲಿ ಇರುತ್ತೋ ಅಥವಾ ಫಾರೆಸ್ಟಲ್ಲಿ ಇರುತ್ತೋ, ಈ ಥರ ವಿಚಾರಗಳಲ್ಲಿ ಹಗ್ಗ ಜಗ್ಗಾಟದಲ್ಲಿ ಫಲಾನುಭವಿಗಳು ಕೂಡ ಜಾಗ ಬಿಡಲ್ಲ, ಪರಿಹಾರ ಕೊಡಲಿಕ್ಕೂ ಟೆಕ್ನಿಕಲ್ ಪ್ರಾಬ್ಲಮ್ಮು. ಇದರಿಂದ ಪ್ರಾಜೆಕ್ಟೇ ಡಿಲೇ ಆಗ್ತಾ ಇದೆ. ಈ ಥರ ತುಂಬ ಕಡೆ ಈ ಥರ ಆಗ್ತಾ ಇದೆ. ಆಗ ಅದು ಬಿಟ್ಟರೆ ಇಲ್ಲಿ ಹಣದ ಕೊರತೆ ಇಲ್ಲ, ಕೆಲಸ ಮಾಡುವ ಇಚ್ಛಾಶಕ್ತಿ ಕೊರತೆ ಇಲ್ಲ. ಇಂಪ್ಲಿಮೆಂಟೇಷನ್ ಅಂತಲ್ಲಿ ಈ ರೀತಿಯಂಥ ಕೊರತೆಗಳೇನಿದೆ ಆದಷ್ಟು ಬೇಗ ನಮ್ಮ ಅಧಿಕಾರಿಗಳು ಅದನ್ನು ಸರಿ ಮಾಡಿಕೊಟ್ರೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಚುನಾವಣೆ ಸಂದರ್ಭ ಕಾರಿಡಾರ್ ಅದು ಘೋಷಣೆ ನಮ್ಮ ಸರ್ಕಾರ ಕೊಡುಗೆಯಾಗಿ ಕೊಲ್ಲೂರು ತಾಯಿ ಸನ್ನಿಧಾನಕ್ಕೆ ಕೊಟ್ಟೇ ಕೊಡ್ತಾರೆ. ನನಗೆ ವಿಶ್ವಾಸ ಇದೆ. ದೆಹಲಿಯಲ್ಲಿ ಒಳ್ಳೆ ರೀತಿಯಂಥ ಚರ್ಚೆಗಳಾಗಿತ್ತು. ಆಗಲೇ ನಿಮಗೆ ಹೇಳಿದಾಗೆ ನಮ್ಮ ರಾಜ್ಯ ಸರ್ಕಾರದ ಪ್ರಪೋಸಲ್ ಹೋಗಿದೆ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಪ್ರವಾಸೋದ್ಯಮದ ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಇಬ್ಬರು ಕೂಡ ಕೂತು ಇದಕ್ಕೆ ಫೈನಲ್ ಒಂದು ಟಚ್ಚನ್ನು ಕೂಡ ಈಗ ಆಲ್ರೆಡಿ ಕೊಡೋ ಕೆಲಸ ಆಗಿದೆ. ಯಾವಾಗ ಬೇಕಾದ್ರೂ ಘೋಷಣೆ ಆಗ್ಬೋದು, ನಾಳೆ ಬರೋದು ಬಜೆಟಲ್ಲೂ ಆಗ್ಬೋದು, ಅಥವಾ ಬಿಫೋರ್ ಬಜೆಟ್ ಕೂಡ ಅದು ಬಜೆಟನ್ನು ಕಾಯ್ದೆ ಘೋಷಣೆ ಆದರೂ ಕೂಡ ನಾವು ಯಾರು ಕೂಡ, ಯಾಕೆಂದರೆ ಪ್ರವಾಸೋದ್ಯಮ ಸಚಿವರು ಆ ಪುಲ್ವಾಮಾ ಘಟನೆ ಏನು ನಡೀತು ಅವತ್ತು ಸಂಜೆ ಇಲ್ಲಿದ್ದರು ಬೈಂದೂರಿನಲ್ಲಿ, ಮರವಂತೆ ಇದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಇದೆ, ಇವ್ರು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಸರ್. ಈಗ ವಿಶ್ವಕರ್ಮ ಯೋಜನೆಯಲ್ಲಿ ಸಿಬಿಲ್ ಕೇಳಬಾರ್ದು ಅಂತ ಸರ್ಕಾರ ಹೇಳಿದ್ರು ಕೂಡ ಈ ರೀತಿಯಂಥ ಅಧಿಕಾರಿಗಳು ಸ್ವಲ್ಪ ಈ ಗಲಾಟೆಗಳು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಮೀಟಿಂಗ್ ತೊಗೊತಾ ಇದ್ದೀನಿ, ಅಲ್ಲಿಗೆ 100% ನಾನು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಮಾತಾಡ್ತೀನಿ. ರಾಷ್ಟ್ರೀಯ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ
ಈ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಸರ್. ಮನುಷ್ಯ ನಡುವೇ ಎಡವೋದು ಸಹಜ. ಇವತ್ತು ಅಭಿವೃದ್ಧಿ ದಿಕ್ಕಿನಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ. ಉದಾಹರಣೆಗೆ ನಮ್ಮ ಕುಂದಾಪುರದಿಂದ ನಮ್ಮ ಬೈಂದೂರು ಮೇಲೆ ಏನು ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ, ಮತ್ತು 230 ಕೋಟಿ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ DPR ಆಗಿದೆ, ಟೆಂಡರ್ ಕರಿಬೇಕೀಗ. ಎಲ್ಲೆಲ್ಲಿ ಶಾಲೆ ಮಕ್ಕಳುಗಳು ಹೈವೇ ದಾಟಬೇಕು, ಎಲ್ಲೆಲ್ಲಿ ಅಂಡರ್ ಪಾಸ್ ಬೇಕು, ಇದಕ್ಕೆ ಸುಮಾರು 8-10 ಪಾಯಿಂಟ್ ಡೀಟೇಲ್ಸ್ ಎಲ್ಲ ನನಗೆ ಮಧ್ಯಾಹ್ನ ನಾನು ತರ್ತೀನಿ ನಾನು. ಅದು ಮತ್ತು 30 ಕ್ರೋರ್ಸ್ ಈಗ ಆಲ್ರೆಡಿ ಮತ್ತೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ಒಂದು ರೂಪಕ್ಕೆ ಬರೋರು ಕೂಡ ಸ್ವಲ್ಪ ಮಧ್ಯ ಮಳೆ ಈ ಥರ ಪ್ರಕೃತಿ ವಿಕೋಪದಿಂದ ರಸ್ತೆಗಳು ಹಾಳಾಗಿದೆ. ಶಾಶ್ವತವಾಗಿ ಇವತ್ತು ಏನಾದರೂ ದೇಶದಲ್ಲಿ ರಸ್ತೆಗಳು ಸರಿ ಇದೆ ಅಂದರೆ ಅದು ನ್ಯಾಷನಲ್ ಹೈವೇನೇ. ನಮ್ಮ ರಾಜ್ಯ ಸರ್ಕಾರದ ಯಾವುದೇ ರಸ್ತೆಗಳು ಸರಿ ಇಲ್ಲ, ಎಲ್ಲ ಹಾಳ ಹೋಗಿದ್ದಾವೆ, ಗುಂಡಿ ಮುಚ್ಚೋ ಗತಿ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ, ಪೂರ್ಣ ಆಗುತ್ತೆ. ಮತ್ತು 2 ಲೈನ್ ಇತ್ತು, ಈ 4 ಲೈನ್ ಮಾಡೋಂಥ ಕಾಮಗಾರಿ ಆಗುತ್ತೆ.